ಸ್ತೋತ್ರ ಸಾಹಿತ್ಯ ಪರಂಪರೆಯ ರತ್ನವೆನಿಸಿರುವಂತಹ ಭಜಗೋವಿಂದಂ ಸ್ತೋತ್ರವನ್ನು ಕೂಡ ಕೊನೆಯದಾಗಿ ಮುದ್ರಿಸಲಾಗಿದೆ. ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ಹೆಚ್ಚಿಸಿದಂತಹ ಅದ್ವೈತ ಪರಂಪರೆಯ ವಿಶೇಷ ವ್ಯಕ್ತಿಗಳನ್ನು ನಾವಿವತ್ತು ಆಹ್ವಾನಿಸಿದ್ದೇವೆ. ಒಬ್ಬೊಬ್ಬ ಮಹಾತ್ಮರನ್ನೂ ಕೂಡ ಹೆಸರು ಹೇಳುವುದೇ ಒಂಥರ ರೋಮಾಂಚನವಾಗುತ್ತೆ. ಅಂತಹ ವಿದ್ವದ್ವರೇಣ್ಯರನ್ನು ನಾನು ಒಬ್ಬೊಬ್ಬರನ್ನಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆ ವಿದ್ವದ್ವರೇಣ್ಯರು ಈ ವೇದಿಕೆಗೆ ಬಂದು ನಮ್ಮ ಈ ಕಿಂಚಿತ್ ಒಂದು ಸೇವಾ ಪ್ರಶಸ್ತಿ, ಶ್ರೀ ಶಂಕರ ಸೇವಾ ಪ್ರಶಸ್ತಿ, ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಮತ್ತು ವಿದ್ವತ್ ರಂಗದ ವಿದ್ವತ್ ಕ್ಷೇತ್ರದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಕೋಟೆ ಮನೆಯವರು. ಅವರ ಸೇವಾ ಕ್ಷೇತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಸಂಸ್ಕೃತ ಭಾರತಿಯಂತಹ ಮಟ್ಟದ ಕ್ಷೇತ್ರಗಳು, ಸೇವಾ ಕ್ಷೇತ್ರಗಳಲ್ಲಿ ತಮ್ಮ ಸೇವಾ ವ್ಯಾಸ ಯೂನಿವರ್ಸಿಟಿಯ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಮಾರ್ಗದರ್ಶನದಲ್ಲಿ ಇವತ್ತಿಗೂ ಕೂಡ ಆ ಗುರುಕುಲದಲ್ಲಿ ಪ್ರತಿ ವರ್ಷ ನೂರಾರು ಜನ ವಿದ್ವಾಂಸರು ಈ ಲೋಕಕ್ಕೆ ತಮ್ಮನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ಅದರ ಕೀರ್ತಿ ಶ್ರೀಯುತರಿಗೆ. ತಾವು ನಂಬಿದಂತಹ ಗುರುಕುಲ ಅಧ್ಯಯನದ ಬಾಣಭಟ್ಟ ಕಾದಂಬರಿಯಲ್ಲಿ ಒಂದು ಮಾತು ಹೇಳ್ತಾನೆ, ಮಹಾತ್ಮರ ಸ್ಮರಣೆಯೇನವಾದರೆ ಇನ್ನೆಷ್ಟು ಪುಣ್ಯ ಸಿಕ್ಕೀತು ಅಂತ. ಆಚಾರ್ಯ ರಾಮಚಂದ್ರ ಭಟ್ಟರು ತಮ್ಮ ಈ ಒಂದು ಅನುಭವವನ್ನು ಒಂದೆರಡು ಮಾತುಗಳಲ್ಲಿ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಪದಿಯ ಸಂತ್ರಾಸ ವಿಧ್ವಂಸಿನಿ ವಾದಿವ್ಯೂಹ ವಿಲೇಶಯ ಪ್ರಮಥನೆ ಶಕ್ತಿ ಪರಾ ಗಾರುಡಿ ಮೋಹಧ್ವಾಂತ ವಿನಾಶಿನಿ ಸುಕೃತಿನಾಂ ಸದ್ವರ್ತ್ಮ ಸಂದರ್ಶಿನಿ ಸದ್ವಿದ್ಯಾ ಜನನೀ ಸದಾ ವಿಜಯತಾಂ ಶ್ರೀಶಾಂಕರೀ ಭಾರತೀ ಶ್ರೀಶಾಂಕರೀ ಭಾರತೀ. ಅರ್ಥಗಾರಿಕೆಯಲ್ಲಿ, ಯಕ್ಷರಂಗದ ಅರ್ಥಗಾರಿಕೆಯಲ್ಲಿ ಯಕ್ಷರಂಗದ ಭೀಷ್ಮ ಅಂತ ಕರೆದ್ರೆ ಖಂಡಿತವಾಗಿ ಅದು ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ಉಪಸ್ಥಿತಿಯನ್ನು ನಾವಿವತ್ತು ಅತ್ಯಂತ ಆತ್ಮೀಯತೆಯಿಂದ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ಅವರು ದೂರದ ಉತ್ತರ ಕನ್ನಡದ ಸಿರ್ಸಿಯಿಂದ ನಿನ್ನೆಯೇ ಹೊರಟು ಇವತ್ತಿನ ಈ ಶುಭ ಸಮಾರಂಭಕ್ಕೆ ತಮ್ಮ ಉಪಸ್ಥಿತಿಯನ್ನು ಒದಗಿಸಿದ್ದಾರೆ. ಮಹಾತ್ಮರಿಗೆ, ಮಹನೀಯರಿಗೆ ಪ್ರೀತಿಪೂರ್ವಕವಾಗಿ ಮಹಾಲಕ್ಷ್ಮೀಪುರಂ ಬ್ರಾಹ್ಮಣ ಮಹಾಸಭಾದ ಪರವಾಗಿ ತತ್ವಜ್ಞಾನಿಗಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಿರಿಯ ವಿದ್ವಾಂಸರಾದಂತಹ ವಿದ್ವಾನ್ ಉಮಾಕಾಂತ ಭಟ್ಟರಿಗೆ ಶ್ರೀ ಶಂಕರ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಪ್ರದಾನ ಮಾಡಿದಂತಹ ಎಲ್ಲ ವೇದಿಕೆಯ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅಧ್ಯಾಪನ ವೃತ್ತಿಯಿಂದ ಕೇರಳದ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, ಶೃಂಗೇರಿಯ ರಾಜೀವ್ ಗಾಂಧಿ ಸಂಸ್ಕೃತ ವಿದ್ಯಾಪೀಠ ಯೂನಿವರ್ಸಿಟಿಯ ವೇದಾಂತ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಪ್ರಾಂಶುಪಾಲರಾಗಿ ಅನೇಕ ವರ್ಷಗಳ ಕಾಲ ಸೇವಾವೃತ್ತಿಯನ್ನು ಮಾಡಿ ಪ್ರಸ್ತುತ ನಿವೃತ್ತ ಜೀವನವನ್ನು ಅನುಭವಿಸ್ತಾ ಇದ್ದು ತಮ್ಮ ವಿದ್ವತ್ ಪರಂಪರೆಯನ್ನು ಇಡೀ ರಾಜ್ಯಕ್ಕೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಸಮಯ ಅವರ ಪ್ರಶಸ್ತಿಗಳನ್ನು, ಅವರು ಪಡ್ಕೊಂಡಿರ್ತಕ್ಕಂಥ ಬಿರುದುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯ ಹಿಡಿದಿದೆ. ಅಷ್ಟರ ಮಟ್ಟಿಗೆ ಇಡೀ ದೇಶ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು, ತಮ್ಮ ಪ್ರಭೆಯನ್ನು ಪಸರಿಸಿದವರು. ಅವರಿಗೆ ಈ ಸಂದರ್ಭದಲ್ಲಿ, ತತ್ವಜ್ಞಾನಿಗಳ ದಿನಾಚರಣೆಯ ಈ ಸಂದರ್ಭದಲ್ಲಿ ಹಿರಿಯ ವಿದ್ವಾಂಸರಿಗೆ ಕೂಡ ಮಾಡುತ್ತಿರುವ ಶ್ರೀ ಶಂಕರ ಸೇವಾ ಪ್ರಶಸ್ತಿಯನ್ನು ಮಹಾಲಕ್ಷ್ಮೀಪುರಂ ಬ್ರಾಹ್ಮಣ ಮಹಾಸಭಾ ಪ್ರದಾನ ಮಾಡ್ತಾ ಇದೆ. ಹಾಗೂ ವಿದ್ವಾಂಸರು, ನಮ್ಮ ಕರ್ನಾಟಕದವರು, ಕರ್ನಾಟಕದ ನಮ್ಮ ವಿದ್ವತ್ ಪರಂಪರೆಗೆ ಸೇರಿದಂಥವರು ಪ್ರಸ್ತುತ ತಮ್ಮ ಅನೇಕ ಶಿಷ್ಯರಿಗೆ PhD ಇತ್ಯಾದಿ ಕಾರ್ಯಗಳಲ್ಲಿ ಸಹಕರಿಸ್ತಾ ಮಾರ್ಗದರ್ಶನವನ್ನು ಮಾಡ್ತಾ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ಅದ್ವೈತ ತತ್ವಗಳನ್ನು ಪ್ರಪಂಚಕ್ಕೆ ವಿಸ್ತರಿಸ್ತಾ ಇದ್ದಾರೆ. ಸೋಮಯಾಗವನ್ನು ಮಾಡಿ ಸೋಮಯಾಜಿಯಾದವರು
ನಿತ್ಯ ಅಗ್ನಿಯ ಆರಾಧನೆಯನ್ನು ಮಾಡಿ ಅಗ್ನಿಹೋತ್ರಿಯಾದವರು. ಶೃಂಗೇರಿಯ ಮಠದಲ್ಲಿ ಪ್ರಾಥಮಿಕ ಅಧ್ಯಯನ, ಸಂಸ್ಕೃತದ ಅಧ್ಯಯನ, ಮುಂದುವರಿದ ಅಧ್ಯಯನ ತಿರುಪತಿಯಲ್ಲಿ, ಪ್ರಸ್ತುತ ಬೆಂಗಳೂರಿನ ಸದ್ವಿದ್ಯಾ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮತ್ತು ವಿದ್ವದ್ವರೇಣ್ಯರಲ್ಲಿ ಅತ್ಯಂತ ಕಿರಿಯರು ಹೌದು, ಇನ್ನು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಮಾಡುವಂತಹ ಅವಕಾಶಗಳು. ಶ್ರೀಮತಿ ರಾಜೇಶ್ವರಿ ರಮೇಶ್ ಅವರು ಎಡತೊರೆ ಯೋಗಾನಂದ ಪೀಠದ ಕ್ಷೇತ್ರದಲ್ಲಿ ಕೂಡ ಸೇವಾ ಕಾರ್ಯದಲ್ಲಿ ತುಂಬ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರು ಮಾಡ್ತಾ ಇರುವಂತಹ ಎಲ್ಲ ಚಟುವಟಿಕೆಗಳಲ್ಲಿಯೂ ಕೂಡ ಪ್ರಧಾನ ಸ್ಥಾನದಲ್ಲಿ ನಿಂತು ತಮ್ಮನ್ನು ಸಂಪೂರ್ಣವಾಗಿ ಈ ವೇದಾಂತ ಸೇವೆಗೆ, ಆಚಾರ್ಯ ಶಂಕರರ ತತ್ವ ಪ್ರಸಾರಣದ ಈ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಇಂತಹ ಮಹನೀಯರು ನಮ್ಮ ಸಮಾಜದಲ್ಲಿ ತುಂಬ ಬರಬೇಕು. ಯಾಕೆ ಅಂತಂದರೆ ಪ್ರಸ್ತುತ ಸಮಾಜ ಯಾವುದೋ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಆ ದಿಕ್ಕನ್ನು ಬದಲಿಸಿ ಒಂದು ಆಧ್ಯಾತ್ಮಿಕ ದಿಕ್ಕನ್ನು ಕೊಡಬೇಕು. ಮತ್ತೊಮ್ಮೆ ಶ್ರೀಯುತರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು ಅನೇಕ. ಅದೆಲ್ಲವನ್ನ ಇಲ್ಲಿ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಅವರ ಕೊಡುಗೆಯನ್ನು ನೆನಪಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಫಲಕವನ್ನಿತ್ತು ಶಂಕರ ಜಯಂತಿಯ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಅವರಿಗೆ ನಮ್ಮ ಪ್ರತಿಷ್ಠಾನ ಮತ್ತು ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಮಹಾಸಭಾ ಇವೆರಡರ ಒಂದು ಆಶ್ರಯದಲ್ಲಿ ಈಗ ಅಭಿನಂದನೆ ನಡೀತಾ ಇದೆ. ಮಹನೀಯರಿಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಶ್ರೀಶಾನಂದರು ಕ್ಷೇತ್ರದ ಶಾಸಕರಾದ ಶ್ರೀ ಗೋಪಾಲಯ್ಯ ಅವರನ್ನು ಗೌರವಿಸ್ತಾ ಇದ್ದಾರೆ. ಶಾಸಕರ ಅನಿವಾರ್ಯತೆಯ ಕಾರಣದಿಂದ ಅವರನ್ನು ನಾವು ಆಚಾರ್ಯ ಶಂಕರರು ರಚನೆ ಮಾಡಿರ್ತಕ್ಕಂತಹ ಭಜಗೋವಿಂದಂ ಸ್ತೋತ್ರ ಕೊನೆಯದಾಗಿ ಇಲ್ಲಿದೆ. ಇದನ್ನು ಕಲಿಯುವ ರೀತಿಯನ್ನು ಹೇಳುವ ಒಂದು QR ಕೋಡ್ ಸತ ಈ ಪುಸ್ತಕದಲ್ಲಿದೆ. ಆ QR ಕೋಡನ್ನು ನೀವು ಬಳಸ್ಕೊಂಡ್ರೆ ಆ 31 ಶ್ಲೋಕಗಳನ್ನು ನಿರರ್ಗಳವಾಗಿ ಹೇಳಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಅಂಥ ಒಂದು ಕಿರುಕೃತಿಯನ್ನು ಇವತ್ತು ಇದನ್ನು ಲೋಕಾರ್ಪಣೆ ಮಾಡಲಾಗಿದೆ.